ಇಂಪಾರ್ಟೆಂಟ್ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಮ ಮಂದಿರ 500 ವರ್ಷಗಳ ಹೋರಾಟ, ಕೊನೆಗೂ ಅಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಕೋರ್ಟ್ ಆದೇಶದಂತೆ. ಮತ್ತೊಂದು ಕಡೆ ವಾರಣಾಸಿ ಕೋರ್ಟ್ ಆದೇಶದಂತೆ ಜ್ಞಾನವ್ಯಾಪಿ ಮಸೀದಿ ಅಂದರೆ ಕಾಶಿ ವಿಶ್ವನಾಥನ ಸನ್ನಿಧಿ ಅಲ್ಲಿದೆ ಅನ್ನುವಂಥ ಹೋರಾಟಗಳೇ ನಡೀತಾ ಇತ್ತು. ಅಲ್ಲಿ ನೆಲಮಾಳಿಗೆಯಲ್ಲಿ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ. 1993ರಲ್ಲಿ 3 ತನಕ ಅಲ್ಲಿ ಪೂಜೆ ಆಗ್ತಾ ಇತ್ತು. ಸೊ ಹಾಗಾಗಿ 1992ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಕಾಯ್ದೆ, ಪೂಜಾ ಸ್ಥಳಗಳ ಯಥಾಸ್ಥಿತಿ ಕಾಯ್ದೆ ಅಲ್ಲಿಗೆ ಒಳಪಡೋದಿಲ್ಲ ಅಂತ. ಯಾಕಂದರೆ ಅಲ್ಲಿದ್ದದ್ದು 1947 ಅಂದರೆ ಸ್ವಾತಂತ್ರ್ಯ ಬಂದಾಗ ಯಾವ್ಯಾವ ದೇವಸ್ಥಾನ, ಯಾವ್ಯಾವ ಮಸೀದಿ, ಯಾವ್ಯಾವ ಚರ್ಚು ಯಾವ ರೀತಿ ಇತ್ತು ಅದೇ ಥರ ಇರಬೇಕು, ಪೂಜಾ ವಿಧಿವಿಧಾನಗಳು ಅದೇ ಥರ ಇರಬೇಕು, ಏನೇ ಬದಲಾವಣೆಗಳಾಗಿರಲಿ. ಆದರೆ ಕಾಶಿ ವಿಚಾರದಲ್ಲಿ ಏನಾಯಿತು, 1993 ತನಕ ಪೂಜೆ ಆಗಿದೆ, 47ಗೆ ಹೆಂಗೆ ಬರುತ್ತೆ? ಈಗ ಆದೇಶ ಕೊಟ್ಟಿದ್ದಾರೆ, ಆಗ್ತಾ ಇದೆ. ಬಹುಸಂಖ್ಯಾತ ಹಿಂದೂಗಳ ಬಹಳ ದೊಡ್ಡ ಬೇಡಿಕೆ ಅವತ್ತಿನಿಂದ ಇವತ್ತಿನ ತನಕ ಹಲವಾರು ದೇವಸ್ಥಾನಗಳನ್ನು ಕೆಡವಲಾಗಿದೆ, ಈಗಲೂ ಸಿಗ್ತಾ ಇದೆ. ಮೊನ್ನೆ ಇವತ್ತು ಕೂಡ ಒಂದು ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ಒಳಗೆ, ಮಸೀದಿ ಒಳಗೆ ದೇವಸ್ಥಾನ ಇದೆ ಅನ್ನುವಂಥದ್ದು. ಈ 3 ದೇವಸ್ಥಾನಗಳನ್ನು ಕೊಟ್ಬಿಡಿ, ಮತ್ತೆ ಒಂದು ವೇಳೆ ಅಂಥದ್ದು ಆಗಿದ್ದರೂ ಕೂಡ, ಹಳೆ ಕಾಲದಲ್ಲಿ ಆಗಿದ್ದರೂ ಕೂಡ ಅವು ಬೇರೆ ಕೇಳಲ್ಲ ಅಂತ. ವಿಷಯ ಏನಪ್ಪ ಅಂತ ನೋಡಿ, ಇದು ಮಥುರಾ ದೇವಸ್ಥಾನ ಒಂದು ಕಡೆ, ಶಾಹಿ ಈದ್ಗಾ ಮಸೀದಿ ಮತ್ತೊಂದು ಕಡೆ. ಅಲ್ಲೂ ಕೂಡ ಅಷ್ಟೇ ದೇವಸ್ಥಾನವನ್ನು ಒಡೆದು ಅದರ ಮೇಲೆ ಗುಂಬಜ್ ನಿರ್ಮಿಸಲಾಗಿದೆ ಅನ್ನುವಂಥ ಆರೋಪ. ಈಗ ಮಥುರಾದಲ್ಲಿ ಕೃಷ್ಣ ದೇವಸ್ಥಾನವನ್ನು ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಾಹಿತಿ ನೀಡಿದೆ. ಉತ್ತರ ಪ್ರದೇಶದ ಮೈನ್ಪುರಿ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ ಪ್ರಶ್ನೆಗೆ ASI ಉತ್ತರ ನೀಡಿದೆ. ಮೊಘಲ್ ದೊರೆ ಔರಂಗಜೇಬನ ಕಾಲದಲ್ಲಿ ದೇವಳ ಧ್ವಂಸಗೊಳಿಸಿದ ಬಗ್ಗೆ ಬ್ರಿಟಿಷರು 1920ರಲ್ಲಿ ಹೊರಡಿಸಿದ್ದ ಗೆಜೆಟ್ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿತ್ತು ಅಂತ ಹೇಳಿದೆ. ಇದರ ಮಧ್ಯೆ ಕಾಶಿ ವಿಶ್ವನಾಥ ಮಂದಿರ, ಮಥುರಾ ಶ್ರೀಕೃಷ್ಣ ಮಂದಿರವನ್ನು ಮುಸ್ಲಿಮರು ಶಾಂತಿಯುತವಾಗಿ ಹಿಂದೂಗಳಿಗೆ ಮರಳಿಸಿದರೆ ಮತ್ಯಾವ ಮಂದಿರವನ್ನು ಕೂಡ ಹಿಂದೂಗಳು ವಾಪಸ್ ಕೇಳಲ್ಲ ಅಂತ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಸ್ವಾಮೀಜಿ ಗೋವಿಂದ ದೇವ್ ಗಿರಿ ಮಹಾರಾಜ್ ಹೇಳಿದ್ದಾರೆ. ನೋಡಿ, ಇದು ಯಾವ ಥರ ಕಾಣ್ತಾ ಇದೆ ನಿಮಗೆ? ಇದನ್ನು ವಾಪಸ್ ಕೊಟ್ಬಿಡಿ. ನೋಡಿ, ಈ ಥರನೇ ಇದೆ. ಅಲ್ಲಿ ಹೋಗುವೆ ಫೋಟೋಗ್ರಫಿ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಅಂದರೆ ಒಂದು ರೀತಿಯಲ್ಲಿ ಮಥುರಾ ದೇವಸ್ಥಾನವನ್ನು ಅದೇ ಥರ ಕಾಶಿ ಥರನೇ ಇದು ಕೂಡ ತುಂಡು ಮಾಡಿ ಬೇರೆ ಕಟ್ಟಲಾಗಿದೆ ಅಂತೇಳಿ, ಕೇವಲ ಗುಂಬಜ್ ಮಾತ್ರ ಅಂತ. ಅದು ಕೂಡ ದೇವಸ್ಥಾನದ ಎಲ್ಲ ಪಳೆಯುಳಿಕೆ. ಏನಿದು ವಿಚಾರ ಬನ್ನಿ ಹೇಳ್ತೀನಿ. 1920ರಲ್ಲಿ ರಾಜ್ಯಪತ್ರವನ್ನು ಪ್ರಕಟಿಸಿದ್ರಂತೆ ಬ್ರಿಟಿಷರು. ಇದರ ಬಗ್ಗೆ ಉತ್ಖನನ ಸಂಸ್ಥೆ ಹೇಳಿದೆ. ಉತ್ತರ ಪ್ರದೇಶದ 39 ಸ್ಮಾರಕಗಳ ಪಟ್ಟಿ ನೀಡಿದ್ದ ಬ್ರಿಟಿಷರ ಕಾಲ. ಶ್ರೀಕೃಷ್ಣ ಜನ್ಮಭೂಮಿಯನ್ನು ಉಲ್ಲೇಖಿಸಿದ್ರು ಬ್ರಿಟಿಷರು. ಮಥುರಾದಲ್ಲಿ ಕತ್ರಾ ದಿಬ್ಬದ ಮೇಲೆ ಕೇಶವದೇವ ದೇವಸ್ಥಾನವಿತ್ತು. ಕತ್ರಾ ದಿಬ್ಬದ ಮೇಲೆ ಕೇಶವದೇವ ಅನ್ನುವಂಥ ದೇವಸ್ಥಾನವಿತ್ತು. ದೇಗುಲ ಕೆಡವಿ ಮಸೀದಿ ನಿರ್ಮಿಸಿದ್ದಾರೆ ಅಂತೇಳಿ ಬ್ರಿಟಿಷರು ಉಲ್ಲೇಖ. ದೇವಾಲಯ 5000 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದೆ ಅಂತ ಕೂಡ ಅದರಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನ ಮೊಮ್ಮಕ್ಕಳಾದ ವ್ರಜನ ಸಹಾಯದಿಂದ ಇದು ನಿರ್ಮಾಣವಾಯಿತು. ಮಥುರಾದಲ್ಲಿ ಕೇಶದೇವ ಎಂಬಾತ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ. ಅಯೋಧ್ಯೆಯಲ್ಲಿ ಹೇಗೆ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ್ದು ಅದೇ ರೀತಿ ಇಲ್ಲಿ. ಹಾಗೆ ಕಾಶಿಯಲ್ಲಿ ಈಗಿರುವಂಥ ದೇವಸ್ಥಾನ ಅಹಲ್ಯ ಹೋಳ್ಕರ್ ಅವರು ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಬೇರೆ ಬೇರೆ ಯಾರಾದರೂ ಬಂದು ಹೊಡೆದ್ರೆ ಪಕ್ಕದ ರಾಜ ಬಂದು ಅದನ್ನು ಕಟ್ತಾ ಇದ್ದ. ಈಗ ಕಾಶಿಯಲ್ಲಿ ನಮ್ಮ ಕರ್ನಾಟಕದ ಇದೆಲ್ಲ ಶಾಸನ ಕಂಡಿದೆ ಅಂತಂದರೆ ಅಲ್ಲಿ ತನಕ ವ್ಯಾಪ್ತಿ ಇತ್ತು ಅಂತೇಳಿ ಅದಕ್ಕೆ ಒಂದು ದೇಣಿಗೆ ಕೊಡೋದು, ಮತ್ತೊಂದು ಕೊಡೋದು, ಕಟ್ಟಿಸೋದು ಎಲ್ಲವೂ ಆಗುತ್ತಲ್ವ, ಆ ಥರ. ಇನ್ನು 1670ರಲ್ಲಿ ದೇಗುಲ ಕೆಡವಲು ಸೂಚನೆ ಕೊಟ್ಟಿದ್ದರಂತೆ ಔರಂಗಜೇಬ್. ದೇಗುಲ ಕೆಡವಿ ನಿರ್ಮಿಸಿದ್ದ ಮಸೀದಿಯಲ್ಲಿ ಔರಂಗಜೇಬ್ ಪ್ರಾರ್ಥನೆ ಮಾಡಿದ್ದ, ಅಂದರೆ ನಮಾಜ್ ಮಾಡಿದ್ದ ಅಂತೇಳಿ ಅದರಲ್ಲಿ ಉಲ್ಲೇಖ ಇದೆಯಂತೆ. ನೋಡೋಣ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಏನು ಬರುತ್ತೆ ಅಂತ. ಈಗ ಅಯೋಧ್ಯೆಗೆ ಹೋಗೋಣ. ಅಯೋಧ್ಯೆಯ ಬಾಲರಾಮ ಬೇರೆ ಬೇರೆ ರಾಜ್ಯದವರಿಗೆ ಬೇರೆ ಬೇರೆ ರೀತಿ ಕಾಣಿಸ್ತಾ ಇದೆಯಂತೆ. ಕೆಲವರು ಹೇಳಿದರು ಉಡುಪಿ ಶ್ರೀಕೃಷ್ಣ ರೀತಿ ಕಾಣುತ್ತೆ, ಮತ್ತೊಂದು ಕಡೆ ಪಂಡ್ರಾಪುರದ ನೋಡಿ. ಹಾಗಿದ್ರೆ ಬನ್ನಿ ನೋಡೋಣ ಹೆಂಗೆ ಇದು ಅಯೋಧ್ಯೆಯ ಬಾಲರಾಮ. ಬೇರೆ ಬೇರೆ ಜನರಿಗೆ, ತಮಿಳುನಾಡಿನ ಜನರಿಗೆ ಮುರುಗನ್ ಥರ ಕಾಣುತ್ತಂತೆ, ಹಿಂಗೆ ಕಾಣುತ್ತಂತೆ. ತಮಿಳುನಾಡಿನ ಜನರಿಗೆ ಮುರುಘ ಹಿಂಗೆ ಇದ್ದಾನೆ, ಬಾಲರಾಮ ಕೂಡ ಹಿಂಗೆ ಇದ್ದಾನೆ. ತೆಲುಗುನಾಡಿನ ಜನರಿಗೆ ತಿಮ್ಮಪ್ಪನ ಥರ ಕಾಣ್ತಾ ಇದ್ದಾನಂತೆ. ಅಲ್ಲಿ ತಿಮ್ಮಪ್ಪ ನೋಡಿ, ತಿಮ್ಮಪ್ಪನ ಥರನೇ ಕಾಣ್ತಾ ಇದ್ದಾರೆ ನಮಗೆ ಅಂತೇಳಿ. ಆಮೇಲೆ ಕರ್ನಾಟಕದ ಜನರಿಗೆ ಆ ಕಡೆಗೋಲು ಕೃಷ್ಣ, ಉಡುಪಿ ಕೃಷ್ಣನ ಥರ ಕಾಣ್ತಾ ಇದೆ. ಇನ್ನು ಮಹಾರಾಷ್ಟ್ರದವರಿಗೆ ಪಂಡರಾಪುರದ ವಿಠ್ಠಲನ ಥರ ಕಾಣ್ತಾ ಇದ್ದಾರಂತೆ. ಇದಕ್ಕಿಂತಲೂ ಫುಲ್ಲು ಅಲಂಕಾರ ಆದಾಗ ಹಾಗೆ ಕಾಣುತ್ತೆ ಈಗ. ಇನ್ನು ಗುಜರಾತಿಗಳಿಗೆ ದ್ವಾರಕಾಧೀಶ್ ಥರ ಕಾಣ್ತಾ ಇದ್ದಾರಂತೆ. ಗೊತ್ತಿಲ್ಲ, ಯಾಕಂದರೆ ನಾವು ಕೂಡ ಅಯೋಧ್ಯೆಯಲ್ಲಿ ತುಂಬ ದಿನಗಳ ಕಾಲ ಇದ್ವಿ. ಒಂದೊಂದು ದೇವಸ್ಥಾನಗಳಿಗೆ ಬರುವಂಥವ್ರು ಹೇಗಿರುತ್ತೆ ಅಂತಂದರೆ ಮಾಧ್ವರು,
ಆಮೇಲೆ ಶೈವರು, ಆಮೇಲೆ ವೈಷ್ಣವರು, ಶಾಕ್ತ್ಯ, ಗಾಣಪತ್ಯ ಹೀಗೆಲ್ಲ ಇರುತ್ತಲ್ವ. ಆದರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಎಲ್ಲರೂ ಬಂದಿದ್ದರು. ಬಹುಶಃ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಇಡೀ ಭಾರತದ ಸನಾತನ ಸಂಸ್ಕೃತಿಯನ್ನು ಒಗ್ಗೂಡಿಸುವಂಥ ಒಂದು ಶಕ್ತಿ ಇದ್ದರೆ ಅದು ಶ್ರೀರಾಮನಿಗೆ ಆಗಿರಬಹುದು. ಕಾಂಗ್ರೆಸ್ನ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನು ಬಿಜೆಪಿಗೆ ವಾಪಸ್ ಕರೆತಂದು ಬೀದರ್ನಿಂದ, ಬೆಳಗಾವಿಯಲ್ಲ, ಚಿಕ್ಕೋಡಿಯಲ್ಲ, ಬೀದರ್ನಿಂದ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆದಿದೆ. ಈ ಸಂಬಂಧ ಬಿಜೆಪಿ ನಾಯಕರು ಸವದಿ ಅವರ ಜೊತೆ ಚರ್ಚೆ ಮಾಡಿದ್ದಾರಂತೆ. ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಬೆಳಗಾವಿ ಬಿಜೆಪಿ ನಾಯಕರು ಸವದಿ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದು ಸತತ ಸಂಪರ್ಕದಲ್ಲಿದ್ದಾರೆ. ಮನವೊಲಿಸುವ ಪ್ರಯತ್ನ ಮುಂದುವರಿಸಿದ್ದಾರೆ. ಒಂದು ವೇಳೆ ಎಲ್ಲವೂ ಆದಂತೆ ನಡೆದರೆ ಅವರು ವಾಪಸ್ ಬರ್ಬೋದು. ಆದರೆ ಅಥಣಿ ಬಿಟ್ಟು ಕೊಡ್ತಾರಾ? ಬೀದರ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಒಂದು ಕಾರಣ ಇದೆ. ಬಸವ ಕಲ್ಯಾಣದಲ್ಲಿ ನಡೆದಂತಹ ಉಪಚುನಾವಣೆ ಸಂದರ್ಭದಲ್ಲಿ ಇಡೀ ನಾಯಕತ್ವವನ್ನು ಇವರಿಗೆ ಉಸ್ತುವಾರಿಯನ್ನು ವಹಿಸಲಾಗಿತ್ತು, ಗೆಲ್ಲಿಸ್ಕೊಂಡ್ಬಂದಿದ್ರು. ಒಂದು ವೇಳೆ ಬೀದರ್ನಿಂದ MP ಆದರೆ ಅಥಣಿಯಲ್ಲಿ ಖುಷಿಯಾಗ್ಬಿಡ್ತಾರಾ? ಅಂದರೆ ತಮ್ಮ ಮಗನಿಗೆ ಸಿಗುತ್ತೆ ಅಂಥೇಳಿ ಗೊತ್ತಿಲ್ಲ. ಆದರೆ BJP ವಿಚಾರದಲ್ಲಿ ಕಮಲ ಪಡೆ ಅನುಸರಿಸಿರುವಂಥ ಮಾರ್ಗ ಮಾತ್ರ ಬಹಳ ಅದ್ಭುತ ಅಂತ ಅನಿಸ್ಬೋದು. ಯಾಕೆಂದರೆ ನಿಮಗೆ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಒಂದು ಕಲ್ಲಿಗೆ 2 ಹಕ್ಕಿ ಅಂತ ಕೇಳ್ತೀವಿ. ಆದರೆ ಇಲ್ಲಿ ಒಂದು ಕಲ್ಲಿಗೆ 4 ಹಕ್ಕಿಯನ್ನು ಹೊಡೆಯಲಾಗಿದೆ. ಒಂದು ಕಲ್ಲಿಗೆ 2 ಹಕ್ಕಿ ಅಂತ ಕೇಳ್ತೀವಿ, ಇಲ್ಲಿ ಒಂದು ಕಲ್ಲಿಗೆ 4 ಹಕ್ಕಿಯನ್ನು ಹೊಡೆಯಲಾಗಿದೆ. ಲಕ್ಷ್ಮಣ್ ಸವದಿ BJPಗೆ ಬಂದರೆ ಏನಾಗುತ್ತೆ? ನಂಬರ್ 1, ಲಕ್ಷ್ಮಣ್ ಸವದಿಗೆ ಕೇಂದ್ರ ಮಂತ್ರಿ ಆಫರ್ ಕೊಡುವಂಥ ಸಾಧ್ಯತೆ ಇದೆಯಂತೆ. ಇದರಿಂದ ಸ್ಪರ್ಧೆ ಮಾಡಿ, ಹೆಂಗೂ ನರೇಂದ್ರ ಮೋದಿ ಬರ್ತಾರೆ, ಹಿಂಗೆ ಮಾತಾಡಿರ್ಬೋದು, ಮಂತ್ರಿ ಮಾಡ್ತೀವಿ. ಸರಿ, ನಂಬರ್ 1, ಈಗೇನು ಒಂದೇ ಕಲ್ಲಿಗೆ 4 ಹಕ್ಕಿ ಹೊಡೆಯೋದು ಹೆಂಗೆ? ಒಂದು ವೇಳೆ ಬೀದರ್ ಲೋಕಸಭೆಯಿಂದ ಲಕ್ಷ್ಮಣ್ ಸವದಿ ಅಖಾಡಕ್ಕಿಳಿದರೆ ಏನಾಗುತ್ತೆ? ಏನಾಗ್ಬೋದು? ಅಥಣಿ ಬಿಟ್ಬಿಡ್ತಾರಾ? ತನ್ನ ಜಿಲ್ಲೆ ಬಿಟ್ಬಿಡ್ತಾರಾ? ಬೀದರ್ಗೆ ಹೋಗ್ಬಿಡ್ತಾರಾ? ಬೀದರಲ್ಲಿ ಭಗವಂತ ಖೂಬಾ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅಂತಿದೆ. ಆಮೇಲೆ ಅಲ್ಲಿ ಪ್ರಭು ಚವ್ಹಾಣ್ ಅವರು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೂ ಕೂಡ ಅಲ್ಲಿ ಕೊಡೋದಿಲ್ಲ, ಆದರೆ ಅವರಿಗೆ ಕಲಬುರಗಿ ಕೊಡ್ತೀನಿ ಅಂತ ಹೇಳಿದಾರಂತೆ. ಬೀದರ್ ಲೋಕಸಭೆಯಿಂದ ಲಕ್ಷ್ಮಣ್ ಸವದಿ ಅಖಾಡಕ್ಕಿಳಿದ್ರೆ ಏನು ಲಾಭ BJPಗೆ? ನೋಡಿ, ಲಕ್ಷ್ಮಣ್ ಸವದಿ BJPಗೆ ಮತ್ತೆ ಬಂದರೆ ಕಮಲ ಪಡೆ ಫುಲ್ ಖುಷಿ ಆಗುತ್ತೆ. ಸವದಿ ಸಾವುಕಾರ್ ಓಟ್ ತರ್ತಾರೆ. ಸವದಿ ಬೀದರ್ಗೆ ಶಿಫ್ಟ್ ಆದರೆ ಇವರ ವಿರುದ್ಧವಾಗಿರುವಂಥ ರಮೇಶ್ ಜಾರಕಿಹೊಳಿ ಆ ಕಡೆ ಹೋದ್ರಲ್ಲ, ತೊಂದರೆ ಇಲ್ಲ. ರಮೇಶ್ ಜಾರಕಿಹೊಳಿ ಅವರನ್ನು ಮತ್ತೆ ಸಮಾಧಾನ ಪಡಿಸಬೇಕು ಅಂತಿಲ್ಲ, ಅವರು ಖುಷ್. ಸವದಿ ಬೀದರ್ನಿಂದ ಸ್ಪರ್ಧೆ ಮಾಡಿದರೆ ಪ್ರಭು ಚವ್ಹಾಣಲ್ಲಿ ಖುಷಿ ಆಗ್ತಾರೆ. ಮೇಲ್ಗಡೆ ಭಗವಂತ ಖೂಬಾ ಇಲ್ವಲ್ಲ, ಮೊನ್ನೆ ಕಾಲಿಗೆ ಬಿದ್ದಿದ್ರು. ಯಾವುದೇ ಕಾರಣಕ್ಕೂ ಭಗವಂತ ಖೂಬಾ ಕೊಡಬೇಡಿ ಅಂಥೇಳಿ. ಇನ್ನು ಸವದಿ ಗೆದ್ದರೆ, ಬೀದರ್ನಲ್ಲಿ ಗೆದ್ದರೆ, ಇಲ್ಲಿ ಮಹೇಶ್ ಕುಮಟಳ್ಳಿದ್ದಾರೆ, ಅಥಣಿ ಶಾಸಕ ಆಕಾಂಕ್ಷಿ. ಕಳೆದ ಬಾರಿ ಕಾಂಗ್ರೆಸ್ಸಿಂದ ಗೆದ್ದಿದ್ರು, ಆಮೇಲೆ ಬಂದು ಅವರು ಖುಷಿ ಆಗ್ತಾರೆ. ಅಥಣಿಯಲ್ಲಿ ಸ್ಪರ್ಧೆ ಖಾಲಿ ಆಯಿತು. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯಲು ಲಕ್ಷ್ಮಣ್ ಸವದಿಗೆ ಗಾಳ ಹಾಕಿದ್ದಾರೆ. ಆದರೆ ಲಕ್ಷ್ಮಣ್ ಸವದಿ ಅಷ್ಟು ಬೇಗ ಬರ್ತಾರೆ ಅಂತೇನಿಲ್ಲ. ಆದರೆ ಲಕ್ಷ್ಮಣ್ ಸವದಿ ಬರದೇ ಇರಲಿಕ್ಕಿಲ್ಲ ಅಂತ ಹೇಳೋಕ್ಕೂ ಇಲ್ಲ. ಕಾದು ನೋಡೋಣ ಏನಾಗುತ್ತಿದ್ದಾರೆ. ಯಡಿಯೂರಪ್ಪ ಮತ್ತೆ ಮೈ ಕೊಡವಿ ಎದ್ದು ನಿಂತ್ಕೊಂಡಿದ್ದಾರೆ. ಯಾವಾಗ ತನ್ನ ಪುತ್ರನಿಗೆ BJP ರಾಜ್ಯಾಧ್ಯಕ್ಷ ಪಟ್ಟವನ್ನು ನೀಡಲಾಯಿತು, ಸತತವಾಗಿ ತಿರುಗಾಡ್ತಾ ಇದ್ದಾರೆ ವಿಜೇಂದ್ರ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಲು ಪಣ ತೊಟ್ಟಿದ್ದಾರೆ ಯಡಿಯೂರಪ್ಪ. ದೆಹಲಿ ನಾಯಕರು ಕೊಟ್ಟ ಪವರ್ನಿಂದಾಗಿ ಮಾಜಿ CM ಮನೆ ಮತ್ತೆ ಪವರ್ ಸೆಂಟರ್ ಆಗ್ತಾ ಇದೆ. ಅದರ ಜೊತೆಗೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪೈಕಿ 28, 1-2 ಜಿಲ್ಲೆ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳನ್ನು ಸುತ್ತಾಡಿದ್ದಾರಂತೆ. 7,000 ಕಿಲೋಮೀಟರ್ ಕ್ರಮಿಸಿದ್ದಾರಂತೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ 70ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲೇಬೇಕೆಂಬ ಬಿಜೆಪಿ ವರಿಷ್ಠರ ಕಟ್ಟಪ್ಪಣೆ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರಗೆ ಭೀಮಬಲ ತಂದುಕೊಟ್ಟಿದೆ. ಸಿಕ್ಕ ಅವಕಾಶವನ್ನೇ ಚಿಮ್ಮು ಹಲಗೆಯಾಗಿ ಮಾಡಿಕೊಂಡಿರೋ ವಿಜೇಂದ್ರ ತಮ್ಮ ಶಕ್ತಿ ಹಾಗೂ ಅಪ್ಪನ ಪ್ರಭಾವಳಿ ಬಳಸಿ ಪಕ್ಷ ಸಂಘಟನೆಯನ್ನ ತಮ್ಮ ಬಿಗಿಮುಷ್ಟಿಗೆ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಅಪ್ಪ ಮಗನ ಮೂಗಿನ ನೇರಕ್ಕೆ ನಡೆಯುವಂತೆ ಮಾಡುತ್ತಿದ್ದಾರೆ. ಇದೀಗ ಯಡಿಯೂರಪ್ಪ ಮನೆ ಮತ್ತೆ ಪವರ್ ಸೆಂಟರ್ ಆಗಿದೆ. ಟಿಕೆಟ್ ಬೇಕಿರುವವರು, ಕಾರ್ಯಕರ್ತರು, ಬೆಂಬಲಿಗರು BSY ಮನೆಗೆ ಎಡತಾಕುತ್ತಿದ್ದಾರೆ. ಇವತ್ತು ದಾವಣಗೆರೆ ಸಂಸದ GM ಸಿದ್ದೇಶ್ವರ್ ಕೂಡ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿದ್ರು. ಚಾಮರಾಜನಗರ ಟಿಕೆಟ್ ಮೇಲೆ ಕಣ್ಣಿಟ್ಟಿರೋ ಹರ್ಷವರ್ಧನ್ ಕೂಡ BSY ಮನೆಗೆ ಬಂದಿದ್ರು. ಸುಧಾಕರ್ ಕೂಡ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಲೋಕಸಭಾ ಕ್ಷೇತ್ರ, ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾನೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು
ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ. ಯಡಿಯೂರಪ್ಪರನ್ನ ಕೆಳಗಿಳಿಸಿದಾಗ ರಾಜ್ಯ ಬಿಜೆಪಿಗೆ ಮಂಕು ಬಿಡದಿತ್ತು. ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಎಲ್ಲವೂ ಚೇಂಜ್ ಆಗಿದೆ. ಕೇಸರಿ ಸೇನೆಗೆ ಹೊಸ ಲುಕ್ ಸಿಕ್ಕಿದೆ. ಯಾವಾಗ ರಾಜ್ಯಾಧ್ಯಕ್ಷರಾದರೂ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದಿಲ್ಲ, ಸುತ್ತಾಡಿದ್ದಾರೆ. ಏನೆಲ್ಲ ಮಾಡಿದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜೇಂದ್ರ ಯಾಕೆ ಮತ್ತೆ ಯಡಿಯೂರಪ್ಪ ಮನೆ ಪವರ್ ಸೆಂಟರ್ ಆಗ್ತಾ ಇದೆ ಬನ್ನಿ ಹೇಳ್ತೀನಿ. ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಳಿಕ ವಿರಮಿಸಲಿಲ್ಲ ವಿಜೇಂದ್ರ, ಫುಲ್ ಅಲರ್ಟ್ ಆದರು. ಬರೋಬ್ಬರಿ 31 ಜಿಲ್ಲೆಗಳ ಪೈಕಿ 28ರಿಂದ 29 ಜಿಲ್ಲೆಗಳನ್ನು ಸುತ್ತಿ ಮುಗಿಸಿದ್ದಾರೆ ವಿಜೇಂದ್ರ. ಎಲ್ಲೆಲ್ಲಿ ಲೋಪ ದೋಷಗಳಿದೆ ಅಲ್ಲಿಯ ಕಾರ್ಯಕರ್ತರನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳಂತೂ ಆಗ್ತಾ ಇದೆ. ಇದಾದ ನಂತರ ಬರೋಬ್ಬರಿ 7,000 ಕಿಲೋಮೀಟರ್ ಸಂಚರಿಸಿದ್ದಾರಂತೆ. ಬರೋಬ್ಬರಿ 7,000 ಕಿಲೋಮೀಟರ್, 28 ಜಿಲ್ಲೆಗಳು, ಬೇರೆ 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 ಕಡೆ ಯಾರಿಗೆಲ್ಲ ಕೋಪ ಇತ್ತು ಅವರ ಕೋಪ ಶಮನಗೊಳಿಸಿದ್ದಾರೆ. ಬಿ ಜೆ ಪಿ ಬಿಡಲು ಮುಂದಾದವರನ್ನೆಲ್ಲ ಮನವೊಲಿಸಿ ಸೈಲೆಂಟ್ ಆಗಿದ್ದಾರೆ. ಬಹುತೇಕರು ಸೈಲೆಂಟ್ ಆಗಿದ್ದಾರೆ. ಪ್ರೀತಮ್ ಗೌಡ ಹಾಸನದಲ್ಲಿ ಆಗದೇ ಇಲ್ಲ, ಅದು ಕೂಡ JDS ಜೊತೆ ಬಾಬಾ ಸಾಧ್ಯನೇ ಇಲ್ಲ. ದೇವೇಗೌಡರ ಕುಟುಂಬದ ಜೊತೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದರು. ಡಿ ಕೆ ಶಿವಕುಮಾರ್ ಕೂಡ ಒಂದು ಗಾಳ ಹಾಕಿದ್ರು ಇವರಿಗೆ. ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಪ್ರೀತಮ್ ಗೌಡ ಫುಲ್ ಖುಷ್. ಅವರನ್ನು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕೂಡ ಅವರನ್ನು ನೇಮಿಸಲಾಗಿದೆ. ಇನ್ನು ರೇಣುಕಾಚಾರ್ಯ ಯಾವ ರೀತಿಯಲ್ಲಿ ಅಂತಂದರೆ ಯಡಿಯೂರಪ್ಪ ಅವ್ರವರು ಅಂತಂದರೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತಂದರೆ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಅವರು ಕೂಡ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ದಾವಣಗೆರೆಯಿಂದ ಟಿಕೆಟ್ ಕೇಳೋದಕ್ಕೆ ರೆಡಿಯಾಗಿದ್ದರು. ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ಕೂಡ ನಡೆದಿತ್ತು. ಅವರು ಸೈಲೆಂಟ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ರಾತ್ರೋರಾತ್ರಿ ವಾಪಸ್ ಮರಳಿಗುಡಿಗೆ ಗರ್ವಾಪ್ಸಿ. ಆ್ಯಂಡ್ ಈಗ ಮಾಜಿ DCM ಲಕ್ಷ್ಮಣ ಸವದಿ ಅವರಿಗೂ ಕೂಡ ವಿಜೇಂದ್ರ ಗಾಳ ಹಾಕಿದ್ದಾರೆ. ಮಾತುಕತೆಗಳು ನಡೀತಾ ಇದೆ. ಶತ್ರುವಿನಂತೆ ಸೋಮಣ್ಣ ಮನವೊಲಿಕೆ ಕೂಡ ಬಹುತೇಕ ಸಕ್ಸಸ್ ಆಗಿದೆ. ಯಾಕಂದರೆ ಸ್ವತಃ ಅವರೇ ಹೇಳಿದರು, ನಾನು ಅಮಿತ್ ಶಾ ಅವ್ರ ಜೊತೆ ಮಾತಾಡಿ ಎಲ್ಲ ಸಮಾಧಾನ ಆಗಿದೆ ಅಂತ ಹೇಳಿ. ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಥವಾ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಯಾವಾಗ ಯಡಿಯೂರಪ್ಪನವರು BJPಯಿಂದ ದೂರ ಇದ್ದಾರೆ ಅಂದರೆ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯಿತು. ಕಳೆದ ಬಾರಿ 2018ರಲ್ಲಿ 35 ಸ್ಥಾನ ಗಳಿಸಿದ್ದಂತಹ ಲಿಂಗಾಯತ MLAಗಳು ಈ ಬಾರಿ BJPಯಲ್ಲಿ ಕೇವಲ 15. ಯಾವಾಗ 15-17 ಗಳಿಸ್ತಾ ಇದ್ದಂಥ ಕಾಂಗ್ರೆಸ್ನಲ್ಲಿ ಈ ಬಾರಿ ಲಿಂಗಾಯತ MLAಗಳ ಸಂಖ್ಯೆ 35. ಗೊತ್ತಾಗ್ಬಿಡ್ತು ಕೇಂದ್ರಕ್ಕೆ, BJP ಹೈಕಮಾಂಡ್ಗೆ. ಯಡಿಯೂರಪ್ಪನವರು ಬರೆದಿದ್ರೆ ಆಗಲ್ಲ. ಹಾಗಾಗಿ ಲಿಂಗಾಯತರನ್ನ ಮತ್ತೆ BJPಗೆ ಸೆಳೆಯುತ್ತಾ ಇದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ. ಅದಕ್ಕಾಗಿ ಜಗದೀಶ್ ಶೆಟ್ಟರ್ ಇರ್ಬೋದು, ಮತ್ತೊಂದು ಕಡೆ ಲಕ್ಷ್ಮಣ ಸವದಿಯವರು ಇರ್ಬೋದು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಈಗಲೂ ಸ್ವಲ್ಪ ಕೋಪದಲ್ಲಿದ್ದಾರೆ. ಅವರನ್ನು ಕೂಡ ಬಾಗಲಕೋಟೆಯಿಂದ ಕೆಳಗಿಳಿಸಿ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆಯಂತೆ. ಮತ್ತೊಂದು ಕಡೆ BL ಸಂತೋಷ್ ಅವರು ಅಂದರೆ ಎಲ್ಲ ನಿರ್ಧಾರಗಳು ಒಂದು ಮಾತನ್ನು ಹೇಳಿದ್ರು, ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಕೈಗೊಳ್ತಾರೆ ಅಂದರೆ ಯಡಿಯೂರಪ್ಪನವರೇ ಅನ್ನುವಂಥ ಸಂದೇಶವನ್ನು ಕೂಡ ವಿಜೇಂದ್ರ ಅವರು ರವಾನೆ ಮಾಡಿದ್ದಾರೆ. ಆದರೆ ವಿಜೇಂದ್ರ ಎಲ್ಲರನ್ನ ಮನಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಮಾತ್ರ ಒಂದು ಆಗಿಲ್ಲ ಅಂತ ಅನಿಸುತ್ತೆ. ಉಳಿದೆಲ್ಲರನ್ನು ಕೂಡ ಮನವೊಲಿಸುವ ಪ್ರಯತ್ನಗಳಾಗ್ತಾ ಇದೆ. ಇನ್ನು